Hello guys, welcome to my channel English with Basra sir. Well, if you have not yet becoming the subscribers, please subscribe immediately. Well, today let's learn about adverbs of manner. ಇದನ್ನು ನಾವು adverbs of manner ಬಗ್ಗೆ ಕಲ್ತ್ಕೊಳ್ಳೋಣ. What is an adverb? Adverb is a word that modifies verbs or adjective or another adverb. ಅದು ಕೆಲಸದ ಬಗ್ಗೆ ಕ್ರಿಯಾಪದದ ಬಗ್ಗೆ ಹೆಚ್ಚಿಗೆ ಏನನ್ನು ಹೇಳುತ್ತೆ, ಅದೇ ಅಡ್ವರ್ಬ್. ಉದಾಹರಣೆಗೆ ಶಿ ವಾಕ್ಡ್ ಸ್ಲೋಲಿ, ಅವಳು ನಿಧಾನವಾಗಿ ನಡ್ಕೊಂಡು ಹೋಗ್ತಾ ಇದ್ಲು. ಶಿ ವಾಕ್ಡ್ ಸ್ಲೋ ಅಂತ ಹೇಳ್ಬಾರ್ದು. ಸ್ಲೋ ಅನ್ನೋದು ಅಡ್ವರ್ಬ್ ಅಲ್ಲ, ಅಡ್ಜೆಕ್ಟಿವ್. ಶಿ ವಾಕ್ಡ್ ಸ್ಲೋಲಿ, ಅವಳು ನಿಧಾನವಾಗಿ ನಡ್ಕೊಂಡು ಹೋದ್ಲು. ಹೀ ಸ್ಯಾಂಗ್ ಸ್ವೀಟ್ಲಿ, ಅವನು ಸುಮಧುರವಾಗಿ ಹಾಡಿದನು. ದಿ ಓಲ್ಡ್ ಮ್ಯಾನ್ ವಾಕ್ಡ್ ಬ್ರಿಸ್ಕ್ಲಿ, ಆ ವಯಸ್ಸಾದ ಹಿರಿಯ ನಾಗರಿಕರು ಜೋರಾಗಿ ನಡ್ಕೊಂಡು ಹೋದರು. ಶಿ ಡ್ಯಾನ್ಸ್ಡ್ ಹ್ಯಾಪಿಲಿ, ಅವಳು ಸಂತೋಷದಿಂದ ನರ್ತಿಸಿದಳು. ಹಿ ಟಾಕ್ಡ್ ವೆರಿ ವೆಲ್, ಅವನು ಚೆನ್ನಾಗಿ ಮಾತನಾಡಿದನು. ವೆರಿ ವೆಲ್ ಅನ್ನೋದು ಅಡ್ವರ್ಬ್. ಹಾಗೆಯೇ ಅಡ್ವರ್ಬ್ ಅಡ್ಜೆಕ್ಟಿವ್ ಸೇರಿ ಕೂಡ ನಾವು ಮಾತಾಡ್ಬೋದು. ಅಡ್ವರ್ಬ್ಸ್ ಆಫ್ ಮ್ಯಾನರ್ ಕ್ಯಾನ್ ಆಲ್ಸೋ ಮಾಡಿಫೈ ಅಡ್ಜೆಕ್ಟಿವ್ಸ್, ಪಾಸ್ಟ್ ಪಾರ್ಟಿಸಿಪಲ್ಸ್ ಆರ್ ಅದರ್ ಅಡ್ವರ್ಬ್ಸ್. ಫಾರ್ ಎಕ್ಸಾಂಪಲ್, ಈಗ ಉದಾಹರಣೆ ಹೇಳಬೇಕಾದ್ರೆ, ಇಟ್ಸ್ ವೆರಿ ಕೋಲ್ಡ್, ಇಟ್ ಈಸ್ ಟೆರಿಬಲಿ ಕೋಲ್ಡ್ ಹಿಯರ್. ಇಟ್ಸ್ ಟೆರಿಬಲಿ ಕೋಲ್ಡ್ ಹಿಯರ್, ಇಲ್ಲಿ ತುಂಬ ಚಳಿ ಇದೆ. ಟೆರಿಬಲಿ ಅನ್ನೋದು ಅಡ್ವರ್ಬ್, ಕೋಲ್ಡ್ ಅನ್ನೋದು ಅಡ್ಜೆಕ್ಟಿವ್. ಹಾಗೆಯೇ ದಿ ಸ್ಟೀಕ್ ಈಸ್ ವೆರಿ ಬ್ಯಾಡ್ಲಿ ಕುಕ್ಡ್. ದ ಸ್ಟೀಕ್ ಈಸ್ ವೆರಿ ಬ್ಯಾಡ್ಲಿ ಕುಕ್ಡ್, ಆ ಒಂದು ಫುಡ್ ಸ್ಟಫು ಚೆನ್ನಾಗಿ ಅದನ್ನು ಬೇಯಿಸಿಲ್ಲ. ದೇ ಆರ್ ಪ್ಲೇಯಿಂಗ್ ಅನ್ಯೂಶುವಲಿ ಫಾಸ್ಟ್, ಅವರು ಸಿಕ್ಕಾಬಟ್ಟೆ ಫಾಸ್ಟಾಗಿ ಆ ಆಟ ಆಡ್ತಾ ಇದ್ದಾರೆ. ಹಿ ವಾಸ್ ಮ್ಯಾಡ್ಲಿ ಇನ್ ಲವ್ ವಿತ್ ಹರ್, ಅವನಿಗೆ ಅವಳ ಬಗ್ಗೆ ಹುಚ್ಚು ಪ್ರೇಮ ಇದೆ. ಮ್ಯಾಡ್ಲಿ ಅನ್ನೋದು ಅಡ್ವರ್ಬ್. ಲವ್ ಅನ್ನೋದು ಅದು ಇಲ್ಲಿ ಮ್ಯಾಡ್ಲಿ ಇನ್ ಲವ್ ಅನ್ನೋದು ನೌನ್ ಆಗುತ್ತೆ, ಮ್ಯಾಡ್ಲಿ ಅನ್ನೋದು ಅಡ್ವರ್ಬ್ ಆಗುತ್ತೆ. ನೋಡೋದ್ರ ಸ್ನೇಹಿತರೆ, ಹೀಗೆ ನಾವು ಅಡ್ವರ್ಬ್ಸ್ ಆಫ್ ಮ್ಯಾನರ್ನ ಬಳಸೋದು ಹೇಗೆ ಅಂತ ಕಲ್ತ್ಕೊಂಡು. ನಿಮಗೆ ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ.